ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸರ್ಕಮ್ಸಿಷನ್ ಸ್ಪೆಷಲಿಸ್ಟ್. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಇವತ್ತು ನೋಡೋದಾದರೆ ಈ KSR ಅಂದರೆ ಏನು, KSR ಸ್ಟೇಪ್ಲರ್ಸ್ ಅಂದರೆ ಏನು, ಈ KSR ಸ್ಟೇಪ್ಲರ್ನ ಬಳಸಿ ಸರ್ಕಮ್ಸಿಷನ್ ಹೇಗೆ ಮಾಡ್ತಾರೆ, ಅದರಿಂದ ಯಾವ ಥರ ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಈ KSR ಅನ್ನೋದು ಒಂದು ಬ್ರ್ಯಾಂಡ್. KSR ಬ್ರ್ಯಾಂಡ್ ಸ್ಟೇಪ್ಲರ್ಸ್ ಇದ್ದಂಗೆ ಇದೊಂದು ಡಿಸ್ಪೋಸಬಲ್ ಸ್ಟೇಪ್ಲರ್ಸ್. ಇದನ್ನು ನಾವು ಒಂದು ಪೇಷಂಟ್ಗೆ ಯೂಸ್ ಮಾಡಿದ್ಮೇಲೆ ಬಿಸಾಕ್ತೀವಿ, ಅಂದರೆ ಡಿಸ್ಪೋಸ್ ಮಾಡಿಬಿಡ್ತೀವಿ. ಅಂದರೆ ಒಂದು ಪೇಷಂಟ್ಗೆ ಒಂದು ಸತಿ ಬಳಸ್ತೀವಿ, ಇದರಿಂದ ಕ್ರಾಸ್ ಇನ್ಫೆಕ್ಷನ್ ಬರೋದಿಲ್ಲ. ಅಂದರೆ ಸೇಮ್ ಸ್ಟೇಪ್ಲರ್ನ ಇನ್ನೊಂದು ಪೇಷಂಟ್ಗೆ ಬಳಸೋಕ್ಕಾಗಲ್ಲ, ಹಾಗಾಗಿ ಕ್ರಾಸ್ ಇನ್ಫೆಕ್ಷನ್ ಬರೋದಿಲ್ಲ. ಅಷ್ಟೇ ಅಲ್ಲದೆ ಈ ಸ್ಟೇಪ್ಲರ್ನಲ್ಲಿರೋ ಅಡ್ವಾಂಟೇಜ್ ಏನಂದರೆ ಇದರಲ್ಲಿರೋ ಸಿಲಿಕಾನ್ ರಿಂಗ್ ಏನಿದೆ ಅದು ತುಂಬ ಸಾಫ್ಟ್ ಆಗಿರುತ್ತೆ. ಬೇರೆ ಸ್ಟೇಪ್ಲರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಇದರಿಂದ ಯಾವುದೇ ಥರ ಪೇಯ್ನ್ ಬರಲ್ಲ, ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ, ಯಾವುದೇ ಥರ ಊತ ಇರಲ್ಲ. ಈಗ ನಾವು ಕೆಲವು ಸ್ಟೇಪ್ಲರ್ಸ್ ತೋರಿಸ್ತೀನಿ. ಮಾಮೂಲಿಯಾಗಿ ಇದರಲ್ಲಿ 2-3 ರೀತಿಯಾಗಿ ಸ್ಟೇಪ್ಲರ್ಸ್ ಇರುತ್ತೆ. ಈ KSRಲ್ಲಿ ಈ ವೈಟ್ ಕಲರ್ನಲ್ಲಿ ಕಾಣಿಸೋ ಸ್ಟೇಪ್ಲರ್ ಏನಿದೆ ಅದರಲ್ಲಿ ಬ್ರ್ಯಾಂಡ್ ಹೆಸರು ಬರ್ತಿರುತ್ತೆ KSR ಅನ್ನೋ ಅಕ್ಷರದಲ್ಲಿ. ಇದು ಸಿಲ್ವರ್ ಕಲರ್ ಸ್ಟೇಪ್ಲರ್, ವೈಟ್ ಕಲರ್ ಸ್ಟೇಪ್ಲರ್. ಈ ಸ್ಟೇಪ್ಲರ್ ಏನಂದರೆ ಇದರಲ್ಲಿ 3 ರೀತಿಯ ಪಾರ್ಟ್ಸ್ ಇರುತ್ತೆ. ಇದನ್ನು ಸ್ಕ್ರೂ ಅಂತೀವಿ, ಇದನ್ನು ಬೆಲ್ ಅಂತೀವಿ, ಇದು ಇಂಟ್ರೊಡ್ಯೂಸ್ ಬೆಲ್ ಅಂತೀವಿ. ಇಲ್ಲಿ ನಮಗೆ ಪಿನ್ಸ್ ಇರುತ್ತೆ, ಈ ಬ್ಲೇಡ್ಸ್ ಆಗಲಿ ಪಿನ್ಸ್ ಆಗಲಿ ಇರುತ್ತೆ. ಸೊ ನಾವು ಇದನ್ನು ಏನಂದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಆ ಚರ್ಮನ ಕಟ್ ಮಾಡೋ ಮೆಥಡ್ನೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಅಂತೀವಿ. ಸೊ ಇದು ನಾರ್ಮಲ್ ಸ್ಟೇಪ್ಲರ್. ಇದು ಮಾಮೂಲಿಯಾಗಿ ಯೂಶಲಾಗಿ ಎಲ್ಲರಿಗೂ ಯೂಸ್ ಮಾಡ್ತಿರ್ತೀವಿ. ಇದರಲ್ಲಿ 10 to 12 ಡೇಸ್ನಲ್ಲಿ ಪಿನ್ಸ್ ಎಲ್ಲ ಬಿದ್ದೋಗುತ್ತೆ. ಇದರಲ್ಲಿರೋ ಇನ್ನೊಂದು ಅಡ್ವಾನ್ಸ್ ಸ್ಟೇಪ್ಲರ್ ಇರುತ್ತೆ, ಇದರ ಹೆಸರೇ ಗೋಲ್ಡ್ ಸ್ಟೇಪ್ಲರ್ ಅಂತೀವಿ. ಇದರ ಮೇಲೂ ಬ್ರ್ಯಾಂಡ್ ಹೆಸರು ಬರೆದಿರುತ್ತೆ KSR ಅಂತ. ಇದರಲ್ಲಿ ನೋಡೋದಾದರೆ ಅದಕ್ಕೂ ಇದಕ್ಕೂ ಅಡ್ವಾಂಟೇಜ್ ಏನನ್ನೋದಾದರೆ ಇದರಲ್ಲಿ ಒಂದು ಚಿಕ್ಕ ಹೋಲ್ ಇರುತ್ತೆ. ಈ ಹೋಲ್ ಇರೋದ್ರಿಂದ ಏನಂದರೆ ಸ್ಕಿನ್ ಎಲ್ಲಿ ಕಟ್ಟಾಗುತ್ತೆ ಅನ್ನೋದನ್ನ ನೋಡ್ಕೋಬೋದು. ಅಷ್ಟೇ ಅಲ್ಲದೆ ಸ್ಕಿನ್ನ ನಾವು ಎಳೆದು ಸ್ಕಿನ್ ತುಂಬ ಜಾಸ್ತಿ ಇದೆ ಅಂದ್ಕೊಳ್ಳಿ, ಆ ಸ್ಕಿನ್ ಹೆಚ್ಚಾಗಿದ್ದರೆ ಸಹ ನಾವು ಈ ಸ್ಟೇಪ್ಲರ್ ಮೂಲಕ ಕಟ್ ಮಾಡ್ಬೋದು. ಎಷ್ಟು ತಿಕ್ಕಿದ್ರೂ ಸಹ ಸ್ಕಿನ್ನ ಕಟ್ ಮಾಡ್ಬೋದು. ಇದರಲ್ಲಿ ಹೆಚ್ಚು ಸ್ಕಿನ್ ಇದ್ದರೆ ಒಂದೊಂದು ಸಲ ಸ್ಟಕ್ ಆಗೋ ಅವಕಾಶ ಇರುತ್ತೆ, ಬಟ್ ಇದರಲ್ಲಿ ಸ್ಟಕ್ ಆಗೋ ಅವಕಾಶ ಇರಲ್ಲ. ಇದರಿಂದ ಏನಂದರೆ ಸ್ವಲ್ಪ ಎಳೆಯೋಕೆ ಆಗುತ್ತೆ, ಸ್ಕಿನ್ ಎಳಿಬೋದು. ಮೇನಾಗಿ ಇದರಲ್ಲಿರೋ ಅಡ್ವಾಂಟೇಜ್ ಏನು ಇದಕ್ಕೂ ಅದಕ್ಕೂ ಅಂದರೆ ಇದರಲ್ಲಿರೋ ಪಿನ್ಸ್ ಎಲ್ಲವೂ ಜಿಗ್ಜ್ಯಾಕ್ ಆಗಿರುತ್ತೆ, ಕ್ರಾಸ್ ಆಗಿರುತ್ತೆ. ಇದರಿಂದ ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ, ಯಾವುದೇ ಥರ ಊತ ಬರಲ್ಲ. ಅಷ್ಟೇ ಅಲ್ಲದೆ ಇದರಲ್ಲಿ ಬಳಸಿರೋ ಸಿಲಿಕಾನ್ ರಿಂಗ್ ಏನಿದೆ ಅದು ಸೇಮ್ ಆ್ಯಸ್ ಇಟ್ ಈಸ್ ಸ್ಕಿನ್ ಥರನೇ ಇರುತ್ತೆ, ಮೆತ್ತಗಿರುತ್ತೆ. ಇದರಿಂದ ಯಾವುದೇ ರೀತಿ ಪೇಯ್ನ್ ಬರಲ್ಲ, ಯಾವುದೇ ಥರ ಬ್ಲೀಡಿಂಗ್ ಇರಲ್ಲ. ನಂತರ ಸರ್ಜರಿ ನಂತರ ಪೋಸ್ಟ್ ಆಪರೇಟಿವ್ ಯಾವುದೇ ರೀತಿ ಊತ ಬರಲ್ಲ. ಗೋಲ್ಡ್ ಸ್ಟೇಪ್ಲರ್ನಲ್ಲಿರೋ ಪ್ರತ್ಯೇಕತೆ ಇದು. ಇನ್ನೊಂದು ಬ್ಲ್ಯಾಕ್ ಕಲರ್ ಸ್ಟೇಪ್ಲರ್ ಬರುತ್ತೆ, ಅದು ಪ್ರೆಸೆಂಟ್ಲಿ ನನ್ನ ಹತ್ರ ಅವೈಲೇಬಲ್ ಇಲ್ಲ. ಬ್ಲ್ಯಾಕ್ ಕಲರ್ ಸ್ಟೇಪ್ಲರ್ ಇನ್ನೂ ಇದಕ್ಕಿಂತ ಮೋಸ್ಟ್ ಅಡ್ವಾನ್ಸ್ಡ್ ಸ್ಟೇಪ್ಲರ್ ಅನ್ಬೋದು. ಸೊ ಈ ಸ್ಟೇಪ್ಲರ್ಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸುಂದಿ ಆಪರೇಷನ್ ಅಂತೀವಲ್ಲ, ಕಥನ ಅಂತೀವಿ, ಇದನ್ನು ಅದಕ್ಕೆ ಯೂಸ್ ಮಾಡ್ತೀವಿ ಅನ್ಬೋದು. ಇದು 5 minutes ಪ್ರೊಸೀಜರ್. ವಿತಿನ್ ಹಾಫ್ ಆನ್ ಅವರ್ನಲ್ಲಿ ನಾವು ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಯಾರಿಗಾದರೂ ಈ ಫೈಮೋಸಿಸ್ ಆಗಲಿ, ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಇಶ್ಯೂಸ್ ಇದ್ದರೆ ತಪ್ಪದೇ ನನ್ನ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಕನ್ಸಲ್ಟ್ ಮಾಡ್ಬೋದು. ಈ KSR ಬ್ರ್ಯಾಂಡ್ ಏನಿದೆ ಸ್ಟೇಪ್ಲರ್ಸ್ ಇದೆ, ಇದು ನಮ್ಮ ಓನರ್ಶಿಪ್ ಸ್ಟೇಪ್ಲರ್ಸ್. ಇದ್ರ ಮೇಲೆ ಪೇಟೆಂಟ್ ರೈಟ್ಸ್ ಆಗಲಿ, ಟ್ರೇಡ್ ಮಾರ್ಕ್ ಲೈಸೆನ್ಸ್ ಆಗಲಿ ಎಲ್ಲವೂ ನಮ್ಮ ಹೆಸರಲ್ಲೇ ಇದೆ. ಸೊ ಯಾರಿಗಾದರೂ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ಸ್ ಬೇಕಿದ್ರೆ ತಪ್ಪದೇ ನನ್ನ ಕನ್ಸಲ್ಟ್ ಮಾಡ್ಬೋದು. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.